ನಮಸ್ಕಾರ. ತಾರಾಪಾಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಅಫ್ಕೋರ್ಸ್ ನನ್ನ ಜೊತೆ ವಾರ ಒಬ್ಬೊಬ್ರು ತಾರೆ ಇರ್ತಾರೆ, ಅವರು ಅಡುಗೆ ಮಾಡಿ ಬಡಿಸ್ತಾರೆ, ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಸೊ ಈ ಕಾರ್ಯಕ್ರಮದಲ್ಲಿ ಅವರು ಅಡುಗೆ ಮಾಡಿ ಬಡಿಸೋದಷ್ಟೇ ಅಲ್ಲ, ಫುಡ್ ಹ್ಯಾಬಿಟ್ಸ್ ಏನು, ಅವರ ಅಟ್ ಪ್ರೆಸೆಂಟ್ ಲೈಫ್ ಹೆಂಗಿದೆ, ಎಲ್ಲದನ್ನು ಮಾತಾಡ್ತಾ ಒಂದು ಇಡೀ ಎಪಿಸೋಡ್ ಹೆಂಗೆ ಕಳೀತು ಅನ್ನೋದು ನಮಗೆ ಗೊತ್ತಾಗಲ್ಲ. ಅಷ್ಟು ಒಂದು ಬ್ಯೂಟಿಫುಲ್ ಎಪಿಸೋಡು. ಸೊ ಈ ಎಪಿಸೋಡಲ್ಲಿ ಯಾರು ಇರ್ತಾರೆ? ಎಸ್, ಅಫ್ಕೋರ್ಸ್ ನೀವು ಪ್ರೋಮೋ ನೋಡಿದರೆ ಯಾರಿರ್ತಾರೆ ಅನ್ನೋದು ಗೆಸ್ ಮಾಡಿರ್ತೀರ, ಆದರೆ ಏನು ಅಡುಗೆ ಮಾಡ್ತಾರೆ ಅಂತ ಖಂಡಿತ ಗೆಸ್ ಮಾಡಿರಲ್ಲ. ಸೊ ಅಂತ ಒಂದು ಬ್ಯೂಟಿಫುಲ್ ಎಪಿಸೋಡಲ್ಲಿ ಇವತ್ತು ನಮ್ಮ ಇಂಡಸ್ಟ್ರಿಯ ಬ್ಯೂಟಿಫುಲ್ ಹುಡುಗಿ ಶ್ರುತಿ ಹರಿಹರನ್, ಒಳ್ಳೆ ನಟಿ, ಒಳ್ಳೆ ಮನಸ್ಸಿರುವಂತಹ ಹುಡುಗಿ, ಆ್ಯಂಡ್ ಅಟ್ ಪ್ರೆಸೆಂಟ್ ಅವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾರಂತೆ. ಸೊ ಯಾವ ಅಡುಗೆ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ. ತಿಂತ ಕಷ್ಟ ಸುಖ ಮಾತಾಡ್ತಾ ಆರಾಮಾಗೆ ಈ ಒಂದು ಎಪಿಸೋಡ್ನ ಎಂಜಾಯ್ ಮಾಡ್ತೀರಾ. ನೀವು ರೆಡಿ ಇದ್ದೀರಲ್ಲ? ಲೆಟ್ಸ್ ಗೋ, ಬನ್ನಿ ಅವ್ರ ಮನೆಗೆ ಹೋಗೋಣ, ಏನು ಮಾಡ್ತಾರೆ ಅಂತ ನೋಡೋಣ, ಹಾಗೆ ಒಂದಷ್ಟು ಮಾತಾಡೋಣ. ಓಕೆ, ಫಾಲೋ ಮೀ. ಸೊ ನಾನಿವಾಗ ಶ್ರುತಿ ಏನು ಮಾಡ್ತಿದ್ದಾಳೆ ಗೊತ್ತಿಲ್ಲ, ನೋಡೋಣ. ಆ್ಯಂಡ್ ಏನೇನು ಅಡುಗೆ ಮಾಡಿಕೊಡ್ತಾಳೆ ಅದು ಕ್ಯೂರಿಯಾಸಿಟಿ ತುಂಬ ಇದೆ. ಆ್ಯಂಡ್ ಬಂದು ಅವಳು ದೋಸೆ ತುಂಬ ಚೆನ್ನಾಗಿ ಮಾಡ್ತಾಳೆ. ಬನ್ನಿ ಇವತ್ತೇನು ಮಾಡ್ತಾಳೆ ಅಂತ ನೋಡೋಣ. ಆಫ್ಟರ್ ವೆರಿ ಲಾಂಗ್ ಟೈಮ್ ಹೇಗಿದ್ಯಾ? ಸೂಪರ್, ವೆಲ್ಕಮ್ ಹೋಮ್. ಬಾ. ಥ್ಯಾಂಕ್ ಯು. ಆ್ಯಕ್ಚುಲಿ ಕೂಡ ವೆಲ್ಕಮ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಮನೆಗೆ ಫಸ್ಟ್ ಟೈಮ್, ಬಟ್ ಮುಂಚೆ ಎಲ್ಲ ತುಂಬ ಸತಿ ಮನೆಗೆ. ಆದ್ರೆ ನಾನು ಬೆಳೆದಿದ್ದೆಲ್ಲ ಇದೆ ಮನೆ. ಅಂದ್ರೆ ನಾನು 1996ಗೆ ನಾವು ಬೆಂಗಳೂರಿಗೆ ಬಂದಿದ್ದೆ. 1996ಗೆ ಈ ಮನೆ ಒಳಗೆ ಬಂದಿದ್ದು. ಸೊ ನನಗೆ 5ನೇ ಕ್ಲಾಸ್. ವಾ, ಅಲ್ಲಿಂದ ಅವಳಿಗಿದೆ ಹಳೆ ಮನೆ, ಬಟ್ ನಾನು ಬಂದಿರೋದು ಇದು ಫಸ್ಟ್ ಟೈಮ್. ಬಟ್ ನಾವೆಲ್ಲ ಅಲ್ಲಿ ಸಹಕಾರ ನಗರಕ್ಕೆ ಜಾಸ್ತಿ, ಹೌದು, ಅಲ್ಲೇ ಶೂಟ್ ಮಾಡ್ತಿದ್ದಿದ್ದು. ಅವ್ರ ಮನೇಲಿ ಯಾವ ಜಾಗನೂ ಉಳಿಸಿರ್ಲಿಲ್ಲ, ನಾನು ಅಷ್ಟೊಂದು ಶೂಟ್ ಮಾಡಿದ್ದೀನಿ. ಇದು ಒಂಥರ ಹೊಸ ಲೊಕೇಶನ್ ನನಗೆ, ಅಲ್ವಾ? ಎಲ್ಲ ಕಡೆ ಮಾಡ್ಬಿಟ್ಟೆ ನೀವು. ಇವತ್ತು ಥ್ಯಾಂಕ್ ಯು. ಸೊ ವೆಲ್ಕಮ್ ನಮ್ಮ ಪುಟಾಣಿ ಮನೆಗೆ. ಪುಟಾಣಿ ಮನೆನಾ ಇದು? ಏನಿಲ್ಲ, ಹಂಬಲ್ ಹೋಮ್. ಬಟ್ ತುಂಬಾ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ, ತುಂಬಾ ಬೆಳಕಿದೆ ಅಲ್ವಾ? ವೆಂಟಿಲೇಷನ್ ಇಲ್ಲದೆ ಮನೆಯಲ್ಲಿ ಇರಕ್ಕೆ ಸಾಧ್ಯ. ಹಾ, ಇನ್ನೊಂದೇನು ಗೊತ್ತಾ, ನಮ್ಮ ಶ್ರುತಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾನು ಅದು ನನ್ನ ಫ್ರೆಂಡ್ ಆಗಿ ಅಷ್ಟು ತಿಳ್ಕೊಂಡಿಲ್ಲ ಅಂದ್ರೆ ಹೆಂಗೆ. ಆಕ್ಚುಲಿ ಏನ್ ಗೊತ್ತಾ ಶ್ರುತಿ, ತುಂಬಾ ಕ್ಲೋಸ್ ಫ್ರೆಂಡ್ಸ್ಗೆ ತುಂಬಾ ವಿಷಯಗಳು ಗೊತ್ತಿರಲ್ಲ. ಅಂದ್ರೆ ನನಗೂ ತುಂಬಾ ವಿಷಯ ಗೊತ್ತಿರ್ಲಿಲ್ಲ ನಿನ್ ಬಗ್ಗೆ, ಆದ್ರೆ ನಿನ್ನ ಅದನ್ನ ಇಲ್ಲಿ ಹೇಳಕ್ಕಾಗಲ್ಲ, ಆಮೇಲೆ ಆಯ್ತಾ? ಆಮೇಲೆ ನನ್ನ ಯಾರಾದ್ರೂ ಕೇಳ್ಬೇಕು, ಇಷ್ಟು ಕ್ಲೋಸ್ ಆಗಿದ್ಲು ಅದು ಗೊತ್ತಿಲ್ವಾ ಅಂತ ಹೇಳೋದು. ಇಷ್ಟು ಕ್ಲೋಸ್ ಆಗಿದ್ಮೇಲೆ ಹೆಂಗ್ ಕೇಳಕ್ಕಾಗುತ್ತೆ? ಕ್ಲೋಸ್ ಫ್ರೆಂಡ್ಸ್ ಕೇಳಕ್ಕಾಗಲ್ಲ, ಗೊತ್ತಿಲ್ಲ ಇರೋರು ಕೇಳ್ಬಿಡ್ಬೋದು ಅಂತ. ಈ ತರ ಎಲ್ಲ ಇರುತ್ತೆ. ಬಟ್ ಅಡಿಗೆ ಮಾತ್ರ ಸೂಪರ್ ಆಗಿ ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಶೋ ಹೆಸರು ತಾರಾಪಾಕ ಅಂತ. ನಿಮ್ಗೆ ಸ್ಪೆಷಲ್ ಆಗಿ ನಾನು ಒಂದು ಮಾಡ್ಕೊಡೋಣ ಅಂತ ಈ ಸಲ ಮತ್ತೆ ಕೇರಳ ಸ್ಟೈಲ್ ಅಂದ್ರೆ ಇವ್ರಿಗೆ ಬಹಳ ಇಷ್ಟ. ಹೋದ್ ಸಲ ಇವಳಿಗೆ ಮನೆಗೆ ಬಂದಾಗ ಫಸ್ಟ್ ಟೈಮ್ ಇವಳ ಲೈಫ್ ಅಲ್ಲಿ ಇವಳು ಕೋಕೋನಟ್ ಆಯಿಲ್ ತಿಂದಿದ್ದಾರೆ. ಅಂದ್ರೆ ನಮ್ಮ ಮನೆಯಲ್ಲಿ ಕೇರಳ ಕಡೆ ಮತ್ತೆ ಮಂಗಳೂರು ಕಡೆ ಕೂಡ ತುಂಬಾ ಬಳಸೋದು ಕೋಕೋನಟ್ ಆಯಿಲ್, ಅಂದ್ರೆ ತೆಂಗಿನ ಎಣ್ಣೆ. ಅದು ಒಂದು ಸಖತ್ ಇನ್ಸಿಡೆಂಟ್. ಏನು ಅಂತ ಬರ್ಸಿದಾಳೆ, ನಾನು ತಿಂದ್ಬಿಟ್ಟು ತುಪ್ಪ ಅಲ್ಲ, ಆದ್ರೆ ತುಂಬಾ ರುಚಿಯಾಗಿದೆ. ಫಾರ್ ದ ಫಸ್ಟ್ ಟೈಮ್ ನಾನು ಕೋಕೋನಟ್ ಆಯಿಲ್ನ ಆ ಥರ ಚಟ್ನಿಗೆ ಹಾಕೊಂಡು ತಿಂದಿದ್ದು. ಏನ್ ಮಾಡೋದು, ಇದು ಏನು ಕಂಡಿಡಿ ಅಂತ ಬೇರೆ ಚಾಲೆಂಜ್, ನನಗೆ ಅದು ಗೊತ್ತಾಗ್ತಿಲ್ಲ. ಆಮೇಲೆ ತಿನ್ನೋ ನಾವು ಪೊಡಿ ಮಾಡ್ತೀವಲ್ಲ, ಈ ಮೊಳಗಾ ಪುಡಿ ಅಂತೀವಿ ನಾವು ಚಟ್ನಿ ಪುಡಿ ಅಂತೀವಿ ನಾವು. ಚಟ್ನಿ ಪುಡಿ ಅಂದ್ರೆ ಶೇಂಗಾ ಎಲ್ಲ ಹಾಕಿ ಮಾಡೋದು ಅಥವಾ ಕಡಲೆ ಪುಡಿ ದೋಸೆ ತರ. ಸೇಮ್. ಬಟ್ ನಂಗೆ ಏನಂತ ಗೊತ್ತಾಗ್ತಿಲ್ಲ. ಅವತ್ತಿಂದ ನಂಗೆ ಕೋಕೋನಟ್ ಆಯಿಲ್ ತುಂಬಾ ಇಷ್ಟ. ಬಹಳ ಹೆಲ್ದಿ ಕೂಡ ಕೋಕೋನಟ್ ಆಯಿಲ್. ಸಣ್ಣ ಆದವ್ರಿಗೆಲ್ಲ ಇದೇನೋ ಸಡನ್ ಆಗಿ ಹಿಂಗೆ ಅಂತ ಸಣ್ಣ ಆದ ತಕ್ಷಣ ನನಗೆ ಆಕ್ಚುಲಿ ಹೆಡ್ ಪುಷ್ ಟೈಮಲ್ಲಿ ನಾವಿಬ್ರು ಸಿಕ್ಕಾಗ ಸ್ವಲ್ಪ ಗುಂಡುಗೆ ಇದೆ. ಬಟ್ ಇವಾಗ ಮಾತ್ರ ಫುಲ್. ಬಟ್ ಈ ವಯಸ್ಸಲ್ಲಿ ನನಗೆ ವಯಸ್ಸಾಗಿದೆಯಲ್ಲ, ನಿನ್ಗೂ ವಯಸ್ಸಾಗಿದೆಯಲ್ಲ. ಸರಿ, ಯಾರು ಹೇಳಿದ್ರು ವಯಸ್ಸಾಗಿದೆ ಅಂತ? ಅದೆಲ್ಲ ಏಜ್ ಅಂದ್ರೆ ನಂಬರ್ ಚಿನ್ನಿ. ಸರಿ, ಓಕೆ, ಇನ್ ದಟ್ ನಂಬರ್ ನನಗೆ ಐ ಫೀಲ್ ಮೈ ಫಿಟೆಸ್ಟ್ ರೈಟ್. ಅಂದ್ರೆ ನನಗೆ ಇವತ್ತು ಥಿಂಗ್ಸ್ ಅಡಕ್ಕೆ ಪುಲ್ ಅಪ್ ಆಗಿರ್ಲಿ, ಅಲ್ಲ ಜಿಮ್ ಅಲ್ಲಿ ಇರುವಂತ ಟ್ರೈನಿಂಗ್ ಆಗಿರ್ಲಿ, ಸ್ಕಿಲ್ಸ್ ಆಗಿರ್ಲಿ, ನನ್ಗೆ ಈಗ ನನ್ 35ನೇ ವಯಸ್ಸಲ್ಲಿ ನನ್ಗೆ ಮಾಡಕ್ ಸಾಧ್ಯ ಆಗ್ತದೆ. ಅಂದ್ರೆ ಮುಂಚೆ ನಂಗೆ ಆಗ್ತಿಲ್ಲ. ಅದಕ್ಕೆ ನಂಗೆ ಶ್ರುತಿ ಯಾಕೆ ಇಷ್ಟ ಆಗೋದು ಅಂದ್ರೆ, ಶ್ರುತಿನ ತುಂಬಾ ಯಾಕೆ ಇಷ್ಟಪಡ್ತೀನಿ, ಗುಡ್ ಫ್ರೆಂಡ್ ಯಾಕೆ ಅಂದ್ರೆ ಈ ಹಾನೆಸ್ಟ್ನೆಸ್. ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋ ಹುಡುಗಿ, ಅಂಡ್ ಅದ್ರ ಜೊತೆಗೆ ಸತ್ಯವನ್ನೇ ನುಡಿಯೋ ಹುಡುಗಿ. ಯಾವತ್ತು ಎಲ್ಲೂ ಬಿಲ್ಡಪ್ಸ್ ಇಲ್ಲ, ಹೀರೋಯಿನ್. ನಮ್ಮಿಬ್ರು ಫಸ್ಟ್ ಮೀಟ್ ಬಗ್ಗೆ ಮಾತಾಡ್ತೀವಿ.
ಎಲ್ಲಿ? ಅದನ್ನ ಮಾತಾಡೋಣ ಆದ್ರೆ ಅದಕ್ಕೆ Kitchen ಅಲ್ಲಿ. ಕಿಚನ್ಗೆ ಹೋಗೋಣ. Please ಬಾ. Yes, ನಾನು ತುಂಬಾ ಕಾಯ್ತಾ ಇದ್ದೀನಿ. ಹೊಟ್ಟೆ ಹಸ್ವಾಗ್ತಿದ್ಯಾ? Yes. ಸರಿಗೆ ಸರಿ seriously. Breakfast ಬರೀ ಮಾಡಿಲ್ಲ, 2 lunch meals ಅಲ್ಲ ನಮ್ದು. ಮಾರ್ನಿಂಗ್ ಮತ್ತೆ ಈವ್ನಿಂಗ್ 2 meals. ಡಯಟ್ Diet. ಪಾಂಚು ಮೇಡಮ್ So, ಇದು right time. Yes. ಈಗ ಕಿಚನ್ಗೆ ಹೋಗೋಣ ಅಂದ್ರೆ ಕಂಟಿನ್ಯೂ ನಿಮ್ ಕಿಚನ್ ಮಾತ್ರ ಸೂಪರ್ ಆಗಿ ಇಟ್ಕೊಂಡಿದ್ರ ಅಂಡ್ ಆರ್ಕಿಟೆಕ್ಟ್ ಎಲ್ಲ ಇಷ್ಟ ಆಗ್ತದೆ ಹಳೆ ಆರ್ಕಿಟೆಕ್ಚರ್ ಏನಿಲ್ಲ, ಹಳೆಯ ಅಪಾರ್ಟ್ಮೆಂಟ್ ಅದೇ ಹಳೆ ಅಪಾರ್ಟ್ಮೆಂಟ್ ಸಿಂಪಲ್, ನಮಗೆ ಎಷ್ಟು ಬೇಕೋ ಅಷ್ಟಿದೆ ಚಿಕ್ಕ kitchen. ಆ ಕಾಲಕ್ಕೇನೆ ಇಷ್ಟೊಂದು ಸ್ಕೆಚ್ ಹಾಕಿದಾರಲ್ಲ ಅದ್ ಹೇಳೋ ಇಷ್ಟು ಬ್ಯೂಟಿಫುಲ್ ಆಗಿ ಇಲ್ಲ ಮತ್ತೆ ಅದಾದ್ಮೇಲೆ ಒಂದ್ ಎರಡ್ ಸತಿ ರೆನೋವೇಟ್ ಕೂಡ ಮಾಡ್ಕೊಂಡ್ವಿ ಅಂಡ್ ಬಟ್ ಇಲ್ಲಾಂದ್ರೆ ಸಿಂಪಲ್ ಕಿಚನ್ ಬಟ್ ನೀಟ್ ಆಗಿರುತ್ತೆ. ನಮಗೆ ಒಂಚೂರು ನೀಟ್ನೆಸ್ ಬಗ್ಗೆ ನಿಂಗೆ ಗೊತ್ತಲ್ಲ, OCD. ಅದು ಆಕ್ಚುಲಿ ಆ ಮೆನಿಯ ನಂಗೂ ಇದೆ ಹೌದು, ನಿಮ್ಗೂ ಇದೆ, ನಾನು ನೋಡಿದ್ದೀನಿ. ವರ್ಷ ಏನಾದ್ರು ವರ್ಷು ನಮ್ಮ ಅತ್ತೆ ಜೊತೆ ಅಡಿಗೆ ಮಾಡ್ಬೇಕಾದ್ರೆ ನಮ್ಮ ಅತ್ತೆ ಅಡಿಗೆ ಮಾಡ್ತಾ ಕೂತಿರ್ತಾರೆ, ನಾನು ಹಿಂದೆ ಹಿಂದೆ ಹಿಂಗೆ ನಿಂತ್ಕೋತಾ ಇರ್ತೀನಿ. ಯಾಕೆ ಗೊತ್ತಾ, ಅವ್ರು ಏನಾದ್ರು ಈ ಕಡೆ ಚೆಲ್ಲಿದ್ರೆ ಅಲ್ಲಿ ಹೋಗಿ ಓಡಿಸೋದು ನನ್ನ ಕೆಲಸ. ಅದೇ ಕೆಲಸ ನಂಗೆ ಇಷ್ಟ ಕೂಡ ಅದ್ ಕೆಲಸ ಮಾಡಕ್ಕೆ. ಅಫ್ಕೋರ್ಸ್ ಅದ್ ನಮ್ಗೆ ಇಷ್ಟಪಟ್ಟೆ ಮಾಡೋದು. ಹೌದು, ನಮ್ಗೆ ಅದೇನೋ ಗೊತ್ತಿಲ್ಲ, ಈಗೇನೋ ಹಂಗೆ ತಿನ್ಬೇಕಂದ್ರೆ ಆಗಲ್ಲ. ಹ್ಯಾಂಡ್ ವಾಶ್ ಮಸ್ಟ್ ಅಂಡ್ ಶುಡ್ ಅಲ್ವಾ, ಇದೆಲ್ಲ ಅದ್ರದ್ದು ಸಿಂಪ್ಟಮ್ಸ್ ಸಣ್ಣದು. ಸೊ ಎನಿವೇಸ್ ಟೀ ಮಾಡ್ಕೊತಾ ಇದ್ದೆ ಯಾಕಂದ್ರೆ ಎಸ್, ನಾನು ಟೀ ಇಲ್ಲದೆ ಜೀವನ ಇದೆಯಾ ಹೇಳು? ಇಲ್ಲ ತಾನೆ. ಹೌದು. ಸೊ ರೆಡಿ. ಓಕೆ, ಈಗ ಫಸ್ಟ್ ಈ ಒಂದು ಇದು ಹೆಂಗೆ ಸಾಧ್ಯ ಆಯ್ತು, ಹೆಂಗೆ ಡಯಟ್ ನ ಫಾಲೋ ಮಾಡ್ತಾ ಇದೀಯಾ, ಏನ್ ಮಾಡ್ತಾ ಇದೀಯಾ? ಸೊ ನೀನ್ ಹೆಡ್ ಬುಷ್ ಬಗ್ಗೆ ಹೇಳಿದ್ಯಲ್ಲ, ದಟ್ಸ್ ಅ ಗುಡ್ ಪ್ಲೇಸ್ ಟು ಸ್ಟಾರ್ಟ್. ಬಿಕಾಸ್ ಹೆಡ್ ಬುಷ್ ಅಲ್ಲಿ ನಾನು ನನ್ನ ಸಿನಿಮಾದಲ್ಲಿ ನೋಡಿದ ತಕ್ಷಣ ನಂಗೆ ಸಿನಿಮಾ ಇಷ್ಟ ಆಯ್ತು. ನನಗೆ ಧನಂಜಯ್ ಅವರು, ಐ ಥಾಟ್ ಹಿ ವಾಸ್ ಫ್ಯಾಬ್ಯುಲಸ್ ಇನ್ ದಟ್ ಫಿಲ್ಮ್. ಬಿಟ್ರೆ ಬಟ್ ನಾನು ನನ್ನನ್ನು ನೋಡ್ಕೋತಾ ಇದ್ರೆ ಒಂಥರ ಹೆದರಿಕೆ ಆಯ್ತು. ಲೈಕ್ ಐ ಕುಡಂಟ್ ರೆಕಗ್ನೈಸ್ ಮೈ ಸೆಲ್ಫ್. ಅವತ್ತು ನಾನು ಪಕ್ಕ ಅದೇ ಸಮಥಿಂಗ್ ನಾನು ಏನಾದರೂ ಒಂದು ಮಾಡಬೇಕು. ಇಫ್ ಐ ಡೋಂಟ್ ಲೈಕ್ ದ ವೇ ಐ ಲುಕ್ or if I don't feel good about myself, it is a problem ಅಂತ. ಅಲ್ಲೇ ಪ್ರಾಬ್ಲಮ್ ಶುರು ಆಗೋದು. ಬಾಡಿ ಪಾಸಿಟಿವಿಟಿ ಅಂದ್ರೆ ಏನು? when you look at your body, if you're happy with it, ಅದು ಹೇಗಿದ್ರು it does not matter. But I was not happy with my body and ಬಟ್ ಆ ಪಾತ್ರಕ್ಕೆ ಅದೆಷ್ಟು ಸೂಟಬಲ್ ಇತ್ತಂದ್ರೆ ನೀನ್ ಹೇಳ್ತಿದ್ಯಾ, ಈ ಸೈಜ್ ಅಲ್ಲಿ ನೀನ್ ಇದ್ದಿದ್ರೆ ನೀನ್ ದಪ್ಪ ಆಗಂತ ಹೇಳಿರೋರು ಡೈರೆಕ್ಟ್. ಟ್ರೂ. ಯಾಕೆ ಅಂದ್ರೆ ನನ್ನ ಕಾಸ್ಟೇ ಮಾಡ್ತಿರ್ಲಿಲ್ಲ. ಹೌದು, ಯಾಕೆ ಅಂದ್ರೆ ಅರಸು ಅವ್ರ ಮಗಳು ಅಂದ ತಕ್ಷಣ ಯಾರು ಗ್ಲಾಮರಸ್ ಆಗಿ ನೋಡಕ್ ಆಗಲ್ಲ ಅವ್ರನ್ನ. ಇಷ್ಟೇ ಸಣ್ಣ ಇದ್ರು, ಹಂಗೆ ಒರಿಜಿನಲ್ ಆಗಿ ಅವ್ರ ಏನಾರು ಅಷ್ಟು ಸಣ್ಣ ಇದ್ದಿದ್ರೆ ಓಕೆ ಅನ್ಬೋದಿತ್ತು. ಬಟ್ ಅವ್ರ ಹಂಗಿಲ್ಲ ಒರಿಜಿನಲ್ ಫೋಟೋಸ್ ನೋಡಿದಾಗ. ಸೊ ನೀನ್ ಅದಕ್ಕೆ ತುಂಬಾ ಸೂಟಬಲ್ ಆಗಿದ್ಯಾ. ಸೊ ಹಂಗಿದ್ದಕ್ಕೆ ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು. ನಮ್ ಬ್ಲಡ್ ಗ್ರೂಪೇ ಬಿ ಪಾಸಿಟಿವ್. ಸೊ ಹಂಗಾಗಿ ಬ್ಲಡ್ ಗ್ರೂಪ್ ಏನು ಗೊತ್ತಾ? ಬಿ ಪಾಸಿಟಿವ್. ಕರೆಕ್ಟ್ ಅಲ್ಲ? ಬಿ ಪಾಸಿಟಿವ್. ಸೂಪರ್. ಆಕ್ಚುಲಿ ಸೊ ಪಾಯಿಂಟ್ ಏನು ಅಂದ್ರೆ, ನೀನು ಈಗ ಡಯಟ್ ಬಗ್ಗೆ ಕೇಳಿದ್ದೆ, ನಾನು ಮುಗಿಸ್ಬಿಡ್ತೀನಿ. ಸೊ ಅಲ್ಲಿಂದ ಒಂದು ಐ ವಾಸ್ ವೆರಿ ಶ್ಯೂರ್ ಏನಾದ್ರು ಒಂದು ಮಾಡಲೇಬೇಕು ಅಂತ ಹೇಳಿ ಫಸ್ಟ್ ನಾನು ಒಂದು ನ್ಯಾಚುರೋಪತಿ ಟ್ರೀಟ್ಮೆಂಟಿಗೆ ಹೋದೆ. ಅಲ್ಲಿಗೆ ಹೋಗಿದ ತಕ್ಷಣ ಒಂದು 10 ದಿನದಲ್ಲಿ ಒಂದಿಷ್ಟು ವೇಟ್ ಇಳಿತಾ ಆಯ್ತಾ. ಈ ಬಾಡಿ ವಾಟರ್ ವೇಟ್ ಪೋಸ್ಟ್ ಪಾರ್ಟಮ್ ಸೇರ್ಕೊಳ್ಳುತ್ತೆ ನಮ್ಮ ದೇಹದಲ್ಲಿ. ಅದು ಇಟ್ಸ್ ಕಾಮನ್ ಫಾರ್ ಮೋಸ್ಟ್ ವಿಮೆನ್. ಸೊ ಒಂದಿಷ್ಟು ವಾಟರ್ ವೇಟ್ ಇಳಿತು ಅಂಡ್ ವೇಟ್ ಕೂಡ ಕಮ್ಮಿ ಆಯ್ತು. ಸೊ ನನ್ನ ಮನಸ್ಸಲ್ಲೂ ಕೂಡ ಒಂದು ಸ್ವಿಚ್ ಆನ್ ಆಗಾಯ್ತು ಅಂಡ್ ಐ ವಾಸ್ ಲೈಕ್, ಹೇ ಐ ಕ್ಯಾನ್ ಡೂ ದಿಸ್, ನಾನು ಇದನ್ನ ಮಾಡಬಲ್ಲೆ ಅನ್ನೋ ಒಂದು ಧೈರ್ಯ ಬಂದಿದ್ಮೇಲೆ ಇಟ್ ಗಾಟ್ ವೆರಿ ಈಸಿ. ಸೊ ಅದಾದ್ಮೇಲೆ ಬೆಂಗಳೂರಿಗೆ ಬಂದು ಒಂದು ನಾನು ತುಂಬಾ ಹಿಂದೆ ಒಂದು ಟ್ರೈನರ್ ಜೊತೆ ಇದ್ದೆ. ಸೊ ಆ ಟ್ರೈನರ್ ಜೊತೆ ಮತ್ತೆ ಸೇರ್ಕೊಂಡೆ. ಸೊ ದಿನ ಬೆಳಗ್ಗೆ ನನಗೆ ನಾನು ಜಿಮ್ಮಿಗೆ ಹೋಗೋಕ್ಕೆ ಒಂದು 20 ನಿಮಿಷ ಆಗುತ್ತೆ. ಬಟ್ ಐ ಬೀನ್ ಡೂಯಿಂಗ್ ಇಟ್ ಫಾರ್ ದ ಲಾಸ್ಟ್ 1 year. ಸೊ ಬೆಳಗ್ಗೆ 4 ಗಂಟೆ ಎದ್ದು 5 ಗಂಟೆ ಜಿಮ್ಮು, 5ರಿಂದ 6 ಗಂಟೆ ತನಕ ವರ್ಕೌಟು. ವಾಪಸ್ ಬಂದಮೇಲೆ ಸೊ ಫುಡ್ ಪ್ರಕಾರ ನೋಡಿದ್ರೆ ಈಗ ಐ ಸ್ಟಾರ್ಟೆಡ್ ಲುಕಿಂಗ್ ಅಟ್ ಫುಡ್ ಆಸ್ ಕ್ಯಾಲರೀಸ್. ವಾವ್, ಎಲ್ಲ ತಿಂತೀಯಾ? ಎಲ್ಲ ತಿಂತೀನಿ, ಬಟ್ ಎಷ್ಟು ಕ್ಯಾಲರೀಸ್? ಯಾ, ಐ ನೋ ಕಿ ಅಂದ್ರೆ ಕಾರ್ಬೋಹೈಡ್ರೇಟ್ಸ್. ಅನ್ನನ ನಾನು ಬರೀ ಕಾರ್ಬೋಹೈಡ್ರೇಟ್ಸ್ ಆಗಿ ನೋಡ್ತೀನಿ. ಸರಿ, ಇಷ್ಟೇ ಅನ್ನ, ನನ್ಗೆ ಇದಕ್ಕಿಂತ ಜಾಸ್ತಿ ಅನ್ನ ಅಲ್ಲ ಕಾರ್ಬೋಹೈಡ್ರೇಟ್ಸ್ ಇಡೀ ದಿನಕ್ಕೆ ತಿನ್ನಕ್ ಆಗಲ್ಲ ಅಂತ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡು ತುಂಬಾ ಫೈಬರ್ ವೆಜಿಟೇಬಲ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿದೆ. ಪ್ರೋಟೀನ್ ಅಂತೂ ಬೇಜಾನ್ ಇನ್ಕ್ಲೂಡ್ ಮಾಡಿದೆ. ಸೊ ಐ ಗೆಸ್ that was my game changer for me, that diet and workout and 1 year consistent. ನಾನು ನಂಬ್ತೀನಿ ಶ್ರುತಿ, ನಿನ್ನನ್ನು ನಾನು ನಂಬ್ತೀನಿ. ಯಾಕೆ ಅಂತ ಹೇಳ, ಈಗಷ್ಟೇ ನನಗೆ ಬನಾನಾ ಚಿಪ್ಸ್ ಆ್ಯಂಡ್ ಏನದು ಜಾಕ್ ಫ್ರೂಟ್ ಚಿಪ್ಸ್ ಆ್ಯಂಡ್ ಮುರ್ಕು, ಬೆಣ್ಣೆ ಮುರ್ಕು, ಇದೆಲ್ಲದನ್ನು ನನಗೆ ಕೊಡಲಿಲ್ಲ ಅವಳು ನನಗಿಂತ ಜೋರಾಗಿ ಜಾಸ್ತಿನೇ ತಿನ್ಕೊಂಡ್ಳು. ಆವಾಗ ನಾನು ಅವಳನ್ನ ನಂಬದೇ ಇರೋಕ್ಕಾಗುತ್ತಾ? ವಿತ್ ಡಯಟ್, ಜಿಮ್, ವರ್ಕೌಟ್
ಅಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಹೇಳ ನಿನ್ ಗುಡ್ ಹಾರ್ಟ್ ಅಂಡ್ ಕನ್ಸಿಸ್ಟೆನ್ಸಿ ಕೂಡ. ಸಾರಿ, ಗುಡ್ ಹಾರ್ಟ್ ಜೊತೆ ಕನ್ಸಿಸ್ಟೆನ್ಸಿ ಅಂದ್ರೆ ನಾವು ಒಂದು ಕಮಿಟ್ಮೆಂಟ್ ಮಾಡಿದೀವಿ, ನೋ ಮ್ಯಾಟರ್ ಅದು ಮಾಡ್ಬೇಕು. ಹೌದು, ಅದೇನಾದ್ರು ಆಗ್ಲಿ ಆಗ್ಬಿಡ್ಬೇಕು ಅಷ್ಟೇ. ಬಟ್ ಹೆಲ್ದಿಯಾಗಿ ನಿನ್ ವೆಯ್ಟ್ ನ ಲಾಸ್ ಮಾಡಿದ್ಯಾ? 100%. ನಾವೆಲ್ಲರೂ ಇದನ್ನ ಫಾಲೋ ಮಾಡೋಣ. ಎಷ್ಟೊಂದು ಜನ ಹೀರೋಯಿನ್ಸ್ಗಳನ್ನ ಕೇಳಿದ್ರೆ ಏನ್ ಹೇಳ್ತಾರೆ, ನೋ ನಾನೇನು ಮಾಡೋದೇ ಇಲ್ಲ ಗೊತ್ತಾ, ನಾನು ತುಂಬಾ ಕಷ್ಟಪಡ್ತೀನಿ ಅಂದ್ರೆ ಪಾಪ ಕೆಲವರಿಗೆ ಅದು ಬೈ ಬರ್ತ್ ಗಾಡ್ ಗಿಫ್ಟ್ ಆತರ ಎಲ್ಲ ಇರತ್ತೆ. ನೀನ್ ಈಗಷ್ಟೇ ಟೀ ಕುಡಿದ್ಯಾ? ಹೌದು, ಏನ್ ಗೊತ್ತಾ, ಇವಳು ಡಯಟ್ ಟೀ ಖಂಡಿತ ನಂಗೆ ಅದೆಲ್ಲ ಕಿಳಿ ಯಾಕೆ ಅಂತ ಹೇಳ್ತೀನಿ. ಅವರು ಸಕ್ಕರೆ ಬದಲು ಕಲ್ ಸಕ್ಕರೆ ಹಾಕೊಂಡಿದ್ದಾರೆ, ನಾವು ಖಂಡಿತ ಅದನ್ನ ಕುಡಿಯಲ್ಲ. ಕಲ್ ಸಕ್ಕರೆನೇ ಹಾಕಿದ್ ಅದೇ, ಅದು ಟೇಸ್ಟ್ ಚೇಂಜ್ ಇತ್ತು ಆಯ್ತಾ. ಅಂದ್ರೆ ಹೀರೋಯಿನು ಹೆಂಗಪ್ಪ ಏನಪ್ಪ ಅಂತ ಇಲ್ಲ, ನಾವು ಕ್ಲೀನ್ ಆಗಿ ಹೇಳ್ಬಿಡ್ತೀವಿ ನಿನ್ನ ಟೇಸ್ಟ್. ಹಂಗಾಗಿ ಇದು ಓಟ್ ಮಿಲ್ಕ್ ಚಾಯ್, ಜಿಂಜರು ಇದೆ, ಅಂದ್ರೆ ಶುಂಠಿ ಓಟ್ ಮಿಲ್ಕ್ ಇನ್ಸ್ಟೆಡ್ ಆಫ್ ನಾರ್ಮಲ್ ಮಿಲ್ಕ್, ಓಟ್ ಮಿಲ್ಕ್. ಓಕೆ, ಓಟ್ಸ್ ಇಂದ ಸಿಗುವಂತದ್ದು ಮಿಲ್ಕ್. ಆಕ್ಚುಲಿ ಗುಡ್. ಓಟ್ ಮಿಲ್ಕ್ ಅಂತಾನೆ ಗೊತ್ತಾಗ್ತಿಲ್ಲ, ನಾರ್ಮಲ್ ಮಿಲ್ಕ್ ಮಾಡ್ತಿದ್ದಾಳೆ ಅವಳು. ನಿಜವಾಗ್ಲೂ ನಿಜ ಹೇಳು, ಆನೆಸ್ಟ್ ಒಪಿನಿಯನ್ ನನ್ನ ಮೇಲೆ ಸೀರಿಯಸ್ಲಿ. ಯಾಕೆ ಗೊತ್ತಾ, ಮಾಮೂಲಿ ಟೀಗೂ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ನೀನು ಅದಕ್ಕೂ ಅದೇ ಹಾಕಿದ್ದೆ ಅಂತ ಹೇಳಿದೆ, ಬಟ್ ಇದ್ರದ್ದೇ ಟೇಸ್ಟ್ ಚೇಂಜ್ ಇದೆ. ಮೋಸ್ಟ್ಲಿ ಮಿಲ್ಕ್. ಇನ್ನೊಂಚೂರು ಸಕ್ಕರೆ ಬೇಕು. ಇದ್ರಲ್ಲೇ ಗೊತ್ತಾಗ್ತಿದೆ ನಮ್ಮ ಆಡಿಯನ್ಸ್ಗೆ ನಾವು ಎಷ್ಟು ಕ್ಲೋಸ್ ಅಂತ. ಪ್ರಾಬ್ಲಮ್. ಮಾಡಕ್ ಶುರು ಮಾಡ್ಲಾ? ಹೊಟ್ಟೆ ಆಗ್ತಾ ಇದೆ, ಖಂಡಿತ ಬೇಕು. ನಮ್ದು ಈಗ ಕರೆಕ್ಟ್ ರೈಟ್ ಟೈಮಲ್ಲಿ ಇದೀವಿ ನಾವು. ಕರೆಕ್ಟ್ ಆಪಮ್ ಮಾಡಕ್ಕೆ ಏನೇನ್ ಬೇಕಾದ ಹೇಳು. ಆಕ್ಚುಲಿ ನಾನ್ ಬರ್ತೀನಿ ಅಂತ ಇವಳು ಮುಂಚೆನ ಬ್ಯಾಟರ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ. ಅಫ್ಕೋರ್ಸ್ ಅದು ಇನ್ಸ್ಟೆಂಟ್ ಆಗಿ ಮಾಡಕ್ಕಾಗಲ್ಲ. ಐ ಅಗ್ರಿ. ಏನೇನು ಬರೀ ಅಕ್ಕಿನ ಸ್ವಲ್ಪ ಹೊತ್ತು ನೆನ್ಸ್ಕೋಬೇಕು, ಅಟ್ಲೀಸ್ಟ್ ಒಂದು 2-3 ಅವರ್ಸ್. ನಾವ್ ಹೆಂಗ್ ನೀರ್ ದೋಸೆ ಮಾಡ್ತೀವಿ, ನೀರ್ ದೋಸೆಗೆ ತೆಂಗಿನಕಾಯಿನೂ ಹಾಕ್ತಿವಲ್ಲ, ಸೊ ಅಕ್ಕಿ, ತೆಂಗಿನಕಾಯಿ, ಒಂದಿಷ್ಟು ಅನ್ನ, ಬೆಂದಿರೋ ಅನ್ನ, ಫರ್ಮೆಂಟ್ ಆಗುತ್ತೆ, ಬೆಂದಿರೋ ಅನ್ನ, ಮತ್ತೆ ಅದ್ರ ಜೊತೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು ಎಲ್ಲ ಹಾಕಿ ರುಬ್ಬಿ ಓವರ್ ನೈಟ್ ಆಚೆ ಇಟ್ರೆ ಬ್ಳು 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 ಅಂತ ಬರುತ್ತೆ. ಆರ್ಟಿಸ್ಟ್ ಅಲ್ವಾ. ಫಸ್ಟ್ ಆಪಮ್ದು ಕೆಲವೊಂದ್ಸತಿ ನಾವು ಆಚೆ ಇಡ್ತೀವಿ, ಅದು ಹಿಂಗೆ ಅದಕ್ಕೇನ್ ಹೇಳ್ತೀವಿ, ಪೊಂಗವೇ ಪೊಂಗದು ತಮಿಳಲ್ಲಿ ಹೇಳ್ತೀವಿ, ನಾವು ಕನ್ನಡದಲ್ಲಿ ಏನ್ ಹೇಳ್ತೀವಿ, ಫರ್ಮೆಂಟೇಷನ್ಗೆ ಉಕ್ಕಿ ಬರೋದು. ಉಕ್ಕಿ ಬರೋದು ಏನ ಉಕ್ಕಿ ಬರೋತಾನೆ. ಅದಕ್ಕೆ ಇನ್ನೂ ಒಂದ್ ಹೇಳ್ತಾರೆ, ಬೇಸಿಕ್ಲಿ ಆ ಉಕ್ಕಿ ಬಂದಿಲ್ಲ ಅಂದ್ರೆ ತುಂಬಾ ಬೇಜಾರ್ ಅನ್ಸುತ್ತೆ. ಹೌದು, ಚೆನ್ನಾಗಿ ಬಂದ್ರೆ ಏನ್ ಖುಷಿ ಅನ್ಸುತ್ತೆ. ಐ ಡೋಂಟ್ ಥಿಂಕ್ ಮೆನ್ ಅಂಡರ್ಸ್ಟ್ಯಾಂಡ್. ನಾನು ಎಷ್ಟೊಂದ್ ಸತಿ ವಿಡಿಯೋ ಮಾಡಿದೀನಿ. ನಿನ್ ಕೈಲಿ ಉಕ್ಕಿ ಬರುತ್ತಾ? ನೆನ್ನೆ ಇವತ್ತು ಬೆಳಗ್ಗೆ ಉಕ್ಕಿ ಬಂತು ಅಂದ್ರೆ ನಿನಗೆ ಚೆನ್ನಾಗಿರೋ ಗೊತ್ತಿಲ್ಲ. ಖಂಡಿತ ಸಿಗುತ್ತೆ. ಅಂಡ್ ನನಗೆ ನಾನ್ ದೋಸೆ ಎಕ್ಸ್ಪರ್ಟ್ ಆಗ್ತಿದ್ದೀನಿ ಗೊತ್ತಾ. ಈ ನಡುವೆ ನಾನೇ ಏನೇನೋ ಟ್ರಯಲ್ ಮಾಡಿ ಸೂಪರ್ ಆಗಿರೋ ದೋಸೆಗಳನ್ನ ಮಾಡ್ತೀನಿ. ಏನೋ ಹೆಸರು ಬೇಳೆ ದೋಸೆ. ನೆಕ್ಸ್ಟ್ ಎಪಿಸೋಡ್ ಪಾಂಚಾಲಿ ಮನೆ. ಡನ್. ಆಕ್ಚುಲಿ ಖಂಡಿತ ನಾನು ಅನ್ಕೊಂಡಿದ್ದೀನಿ ಬರೀ ಸ್ಟಾರ್ಸ್ ಹತ್ರನೇ ಮಾಡ್ತಿದ್ದೆ. ಸ್ಟಾರ್ಗಳಿಗೂ ನಮ್ಮ ಮೀಡಿಯಾ ಸ್ಟಾರ್ಸ್ ತಾನೆ. ಕರೆಕ್ಟ್. ಪಾಂಚೂನು ಸ್ಟಾರ್ ನಿನ್ನಿಂದ ಅಟ್ಲೀಸ್ಟ್ ಅಲ್ವಾ. ಓಕೆ, ಡನ್. ಶುರು ಮಾಡೋಣ. ಆದ್ರೆ ಅದಕ್ಕೆ ಏನ್ ಕೊಡ್ತಾ ಇದೀಯ ನಂಗೆ ಅಂದ್ರೆ ಆಪಮ್ ಜೊತೆ ಬಿಸಿ ಬಿಸಿ ಸ್ಟೂ. ವಾವ್, ಇದು ಆಕ್ಚುಲಿ ತಿಂದು 1 ವರ್ಷ ಆಗಿದೆ. ನಾನು ಇವಾಗ ಮಾಡಿ ಎಲ್ಲಿ ತಿಂದೆ ಲಾಸ್ಟ್ ಪ್ರಿಯಾಂಕಾ ಉಪೇಂದ್ರ. ಸರಿ ಅವರ ಬರ್ಡೇ ಪಾರ್ಟಿಲಿ ಏನೋ ಮಾಡಿಸಿದ್ರು, ಸಕ್ಕದಾಗಿತ್ತು, ನೈಸ್, ಅಲ್ಟಿಮೇಟ್. ಸೊ ಇದ್ರ ಸ್ಪೆಷಾಲಿಟಿ ಏನು? ಮತ್ತೆ ಕೋಕೋನಟ್ ಮಿಲ್ಕ್, ತೆಂಗಿನಕಾಯಿನ ರುಬ್ಬಿ ಗ್ರೇಟ್ ಮಾಡಿ ಆಮೇಲೆ ಮಿಕ್ಸಿನಲ್ಲಿ ಹಾಕಿ ಆಮೇಲೆ ಅದನ್ನ ಫುಲ್ ಫಿಲ್ಟರ್ ಮಾಡಿ ಅದ್ರದ್ದು ಹಾಲು ಬರುತ್ತಲ್ಲ, ಆ ಹಾಲಿಂದ ಮಾಡೋದು ಇದು. ಅಂಡ್ ಇವತ್ತು ಏನು ಮತ್ತೆ ಸರಿ ಬಂದಿಲ್ಲ ಅಂತ ನನ್ಗೆ ಯಾಕೋ. ಅದೇನ್ ಗೊತ್ತಾ, ಫ್ರೆಂಡ್ ಬಂದಾಗ ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿರ್ಬೇಕು ಅಂತ ಆಸೆ ಪಟ್ಟಿದ್ಯಾ? ಸರಿ, ಫಸ್ಟ್ ಟೇಸ್ಟ್ ಮಾಡ್ತೀಯಾ ಆಪಮ್ ಜೊತೆ ಟೇಸ್ಟ್ ಮಾಡ್ತೀಯಾ? ಎನಿಥಿಂಗ್ ಇಸ್ ಫೈನ್. ಕರೆಕ್ಟ್. ಇಟ್ಕೊ ನೀನು, ಆಪಮ್ ಬರುತ್ತೆ, ಬಟ್ ಟೇಸ್ಟ್ ಮಾಡ್ಬೇಕಾದ್ರೆ ಇದು ಫಸ್ಟ್ ಟೇಸ್ಟ್ ಮಾಡೇ ಇಲ್ಲ. ಓಕೆ, ಸೂಪರ್ ಆಗಿದೆ. ಸುಮ್ಮನೆ ನೀನೆಲ್ಲ ಕೊಡ್ಬೇಡ, ಚೆನ್ನಾಗಿ ಬಂದಿಲ್ವೇನೋ, ಅಯ್ಯೋ ಒಂದಿಲ್ವೇನೋ ಆ ಥರ ಎಲ್ಲ ಇಲ್ಲ. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಉಪ್ಪು ಖಾರ ಮತ್ತೆ ತೆಂಗಿನಕಾಯಿ ಹಾಲಿನ ಇದ್ರ ಜೊತೆನೆ ಟೇಸ್ಟ್ ಬರುತ್ತೆ ಅನ್ಸುತ್ತೆ. 1 ನಿಮಿಷ
ಸರಿ ಓಕೆ. ಸೊ ಈಗ ಅಪ್ಪಂ ಹಾಕೋದು ಒಂದು ಸ್ಕಿಲ್ಲು. ಇದು ನಾನು ತುಂಬಾ ವರ್ಷ ತಗೊಂಡೆ ಕಲಿಯಕ್ಕೆ. ಹೌದಾ? ನಮ್ಮ ಅತ್ತೆ ಆಕ್ಚುಲಿ ನಂಗೆ ಕಲ್ಸಿದ್ದು ಇದನ್ನ. ಓಕೆ, ಸೊ ನಮ್ ಕಡೆ ತುಂಬಾ ಫೇಮಸ್. ಅಂಡ್ ನಮ್ಮ ಊರಲ್ಲಿ ಅಂದ್ರೆ ಪಾಲಕ್ಕಾಡಲ್ಲಿ ಒಂದು ಊರಿದೆ, ಗ್ರಾಮಂ ಅಂತೀವಿ ನಾವು ಊರ್ನ. ಆ ಗ್ರಾಮಲ್ಲಿ ಒಂದು ಸಣ್ಣದಾಗಿ ಪುಟಾಣಿ ಅಂಗಡಿ ಇದೆ ಆಯ್ತಾ. ಆಪಮ್ಮ ಒಂದ್ ಚಮ್ಮಂದಿ ಕೊಡ್ತಾನೆ. ಅವ್ನು ಚಮ್ಮಂದಿ ಅಂದ್ರೆ ಒಂದ್ ಚಟ್ನಿ ತರ. ಒಂದ್ 50 ತಿಂದಿರ್ತಾರಂತೆ ನಮ್ ತಂದೆ. ಅಷ್ಟು ಅದು ಈ ಆಪಮ್ದು ಒಂದು ಸ್ಪೆಷಾಲಿಟಿ ನೀನು ತಿಂದಾಗ ನೋಡ್ಬೇಕು. ಬಟ್ ಆಕ್ಚುಲಿ ಗುಡ್ ಆಪಮ್ ಅಂದ್ರೆ ಅದನ್ನ ಮುಟ್ಟಿದ ತಕ್ಷಣ ಅಂತ ಬಾಯೆಲ್ಲ ಕರ್ಗೋಗ್ಬಿಡ, ನೀರ್ ದೋಸೆ ತರ. ಎಷ್ಟು 10 ತಿಂದ್ರು ಅದು 10 ತಿಂದಂಗ ಅನ್ಸಲ್ಲ. ಹೌದು, ಕರೆಕ್ಟ್. ಓಕೆ, ನಿನ್ ಪ್ಲೇಟ್ ಕೊಡು. ಎಲ್ಲಿ ನಿನ್ ಪ್ಲೇಟು? ವಾವ್, ಎಷ್ಟು ಸಾಫ್ಟ್ ಇದೆ. ಸಾಫ್ಟ್ ಇದೆಯಾ? ಚೆನ್ನಾಗಿದ್ಯಾ? ನಳಪಾಕ ನಿಜವಾಗ್ಲೂ ಚೆನ್ನಾಗಿದ್ಯಾ? ನಿಜವಾಗ್ಲೂ ಆಪಂ ಚೆನ್ನಾಗಿದೆ. ಸೂಪರ್. ಹಿಂಗೆ ಮುಟ್ಟಿದ್ರೆ ಹಂಗೆ ಹೂವ ತರ ಇದೆ ಅಲ್ವಾ? ಗುಡ್. ಸ್ವಲ್ಪ ತೆಳುವಾಗಿದೆ ಅಷ್ಟೇ, ಇನ್ನೇನು ಆಗಿಲ್ಲ. ಅದಕ್ಕೆ ಇಲ್ಲೇ ಒಂದು 10 ಮಾಡ್ತೀಯಾ? ಹೆಂಗೆ? ಸಾಕು ಇದು ಈಸಿಲಿ.